ಲೇ ಒಂದು ಕತ್ತೆ ತರಕ್ಕೆ ಎಷ್ಟೊತ್ತ ಮಾಡ್ತೀರಾ? ಇಡೀ ಊರಲ್ಲಿ ಒಂದು ಕತ್ತೆ ಸಿಗ್ಲಿಲ್ಲ ಅಂದ್ರೆ ನೀವು ಕತ್ತೆ ಕಾಯಕ್ಕೂ ಲಾಯಕ್ಕಿಲ್ಲ. ಬೇಗ ತನ್ನಿ, ನಿಮ್ಮನ್ನ ನಂಬ್ಕೊಂಡ್ರೆ ಯಾವ ಕೆಲ್ಸನೂ ಆಗಲ್ಲ. ಆದಿ ಇಲ್ಲೇನ್ ಮಾಡ್ತಾ ಇದ್ದೀರ? ಅದಕ್ಕೆ ಪ್ರೀತಿನ ರೆಡಿ ಮಾಡಿದಾಯ್ತಾ? ಮುಹೂರ್ತಕ್ಕೆ ಟೈಮ್ ಆಗುತ್ತೆ, ಇನ್ನೇನ್ ಕತ್ತೆ ಬಂದ್ಬಿಡುತ್ತೆ. ಮುಹೂರ್ತಕ್ಕೆ ತಡ ಆಗ್ಬಾರ್ದಲ್ಲ. ಆದಿ ದಯವಿಟ್ಟು ಚುಚ್ಚು ಮಾತಾಡ್ಬೇಡ. ಅಯ್ಯೋ ಅದಕ್ಕೆ ನಾನೆಲ್ಲಿ ಚುಚ್ಚು ಮಾತಾಡ್ದೆ? ಈ ಕೆಲಸ ಮಾಡೋದಕ್ಕೆ ನನ್ಗೇನ್ ಖುಷಿನಾ? ದೋಷ ಇದೆ ಅಂದ್ಮೇಲೆ ದೋಷ ಪರಿಹಾರ ಆಗ್ಲೇಬೇಕಲ್ಲ. ಇದರಿಂದ ಪ್ರೀತಿ ಒಳ್ಳೇದಾಗತ್ತೆ ತಾನೇ? ಈ ರೀತಿ ಅವಮಾನ ಮಾಡೋದ್ರಿಂದ ಅವಳಿಗೆ ಹೇಗೆ ಒಳ್ಳೇದಾಗತ್ತೆ ಆದಿ? ದಯವಿಟ್ಟು ಇದನ್ನೆಲ್ಲ ನಿಲ್ಲಿಸು. ಈ ರೀತಿ ಅವಮಾನ ಮಾಡೋದು ಅವಳಿಂದ ತಡ್ಕೊಳ್ಳೋದಕ್ಕಾಗಲ್ಲ. ನಾಳೆ ಈ ವಿಷಯ ಊರಲ್ಲೆಲ್ಲ ಗೊತ್ತಾಯ್ತು ಅಂದ್ರೆ ಪ್ರೀತಿ ತಲೆ ಎತ್ಕೊಂಡು ಓಡಾಡೋದಕ್ಕಾಗತ್ತ? ಸಿಂಹ ವಂಶದ ಮಗಳಾಗಿ ಕತ್ತೆ ಜೊತೆ ಮದುವೆ ಅಂದ್ರೆ ಹೇಳೋಕೆ ಇಷ್ಟು ಸಂಕಟ ಆಗ್ತಿದೆ. ದಯವಿಟ್ಟು ಇದನ್ನ ನಿಲ್ಸು ಆದಿ. ಅದಕ್ಕೆ ನಿಲ್ಸೋದು ನನ್ನ ಕೈಲೆಲ್ಲಿದೆ ಹೇಳಿ? ಗಂಡಿನ ಮನೆಯವರು ಪಟ್ಟು ಹಿಡ್ದಿದ್ದಾರೆ. ದೋಷ ಪರಿಹಾರ ಆಗದೆ ಹೊರತು ಮದುವೆ ಮಾಡೋದು ಸಾಧ್ಯ ಇಲ್ಲ ಅಂತ. ನೋಡಿ, ಈ ಹೊತ್ತಲ್ಲಿ ಅವ್ರ ದ್ವೇಷ ಕಟ್ಕೊಳಕ್ಕಾಗುತ್ತೆ? ಅದಕ್ಕೆ ನಾವು ಹೆಣ್ಣೆತ್ತೋರದ್ಕೆ ಸಿಂಹ ವಂಶದವರು ಅಂತ ದರ್ಪ ತೋರೋಕ್ಕಾಗೋದಿಲ್ಲ. ತಗ್ಬೇಕು, ಭೂಮಿ ಉದ್ದಕ್ಕೆ ಬಗ್ಬೇಕು ಅಂದ್ರೆ ಬಗ್ಲೇಬೇಕು. ಅದಕ್ಕೆ ಬೇಗ ಹೊರಡಿ. ಅದಕ್ಕೆ ಪ್ರೀತಿನ ಕರ್ಕೊಬನ್ನಿ. ಆದಿ ಆದಿ ದಯವಿಟ್ಟು ನನ್ನ ಮಾತು ಕೇಳು. ಅದಕ್ಕೆ ಮಾತಾಡಿ ಏನು ಪ್ರಯೋಜನ ಇಲ್ಲ. ಬೇಗ ಹೊರಡಿ.